ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು 6ರಿಂದ 9ನೇ ತರಗತಿ ಮಕ್ಕಳ SA2 ಗ್ರೇಡ್ ಮತ್ತು ಮಾರ್ಕ್ಸನ್ನು ಸ್ಯಾಟ್ಸ್ನಲ್ಲಿ ನಾವು ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಬರೋಣ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ 6ರಿಂದ 9ನೇ ತರಗತಿ ಮಕ್ಕಳಿಗೆ ಕ್ವಶನ್ ಪೇಪರ್ಸು DSCRಟಿಂದ ಬರ್ತಾ ಇರೋದ್ರಿಂದ SA2 ಎಂಟ್ರಿ ಮಾಡೋಕ್ಕೆ ಪ್ರತ್ಯೇಕವಾಗಿ ಒಂದು ಟ್ಯಾಬನ್ನು ಸ್ಯಾಟ್ಸ್ನಲ್ಲಿ ಓಪನ್ ಮಾಡಿದರೆ ಅದನ್ನು ಹೇಗೆ ಎಂಟ್ರಿ ಮಾಡೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ ನೋಟಿಫಿಕೇಶನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯರೇ, ಇಲ್ಲಿ ಗಮನಿಸ್ಬೋದು, ನಾವು CC ಎಂಟ್ರಿಯನ್ನು ಮುಂಚೆ ಮಾಡಬೇಕಾದ್ರೆ ಇಲ್ಲಿ ನಮಗೆ ಎಲ್ಲ ಎಕ್ಸಾಮ್ಸ್ ತೋರಿಸ್ತಾ ಇತ್ತು. ಇಲ್ಲಿ ನಾನು ಜಸ್ಟ್ ತೋರಿಸ್ತಾ ಹೋಗ್ತೀನಿ ನೋಡಿ. ನಾನು 7th ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಎಕ್ಸಾಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಇಲ್ಲಿ SA2 ಏನಾಗಿದೆ, ಬ್ಲಾಕ್ ಆಗಿದೆ. ನಮಗೆ ಇಲ್ಲಿ ಆಪ್ಷನ್ ತಗೊಳ್ಳೋಕ್ಕೆ ಇಲ್ಲಿ ನಮಗೆ ತೋರಿಸ್ತಾ ಇಲ್ಲ. ಸೊ ನಮಗೆ ಇಲ್ಲಿ ಬೇರೆ SA2 ಎಂಟರ್ ಮಾಡೋಕ್ಕೆ ಬೇರೆ ಆಪ್ಷನ್ನೇ ಇಲ್ಲಿ ಬಿಟ್ಟಿದ್ದಾರೆ. ಅದನ್ನು ನೋಡಿ ನಾವು ಎಂಟರ್ ಮಾಡಬೇಕಾಗುತ್ತೆ. ಆತ್ಮೀಯರೇ, ಬ್ರೌಸರ್ನಲ್ಲಿ ನಾವು ಸ್ಯಾಟ್ಸ್ ಅಂತ ನಾವು ಬ್ರೌಸ್ ಮಾಡ್ಕೊಳ್ತೀವಿ. ನಂತರ ಇಲ್ಲಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಆಪ್ಷನ್ ತೋರಿಸುತ್ತೆ, ಅಲ್ಲಿ ಕ್ಲಿಕ್ ಮಾಡ್ತೀರಾ. ನಂತರ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಮಗೆ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಇದನ್ನ ಇಂಪಾರ್ಟೆಂಟ್ ನೋಟ್, ಅದನ್ನ ಕ್ಲೋಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಯೂಸರ್ ನೇಮನ್ನು ಸರಿಯಾಗಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಯೂಸರ್ ನೇಮನ್ನು ಸರಿಯಾಗಿ ಎಂಟರ್ ಮಾಡಿ. ಯೂಸರ್ ನೇಮನ್ನು ಎಂಟರ್ ಮಾಡಿದ ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. OTPಯನ್ನು ಇಲ್ಲಿ ಎಂಟರ್ ಮಾಡಿ. OTPಯನ್ನು ಎಂಟರ್ ಮಾಡಿದ ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಮ್ಮ ಶಾಲೆಯ ಸ್ಯಾಟ್ಸ್ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಝೂಮ್ ಮಾಡಿಕೊಂಡು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ನೋಡ್ಬೋದು. ಇಲ್ಲಿ ನೀವು SA2 ಸ್ಟೂಡೆಂಟ್ ಎಂಟ್ರಿ ಮಾರ್ಕ್ಸ್ ಅಂತ ಬರುತ್ತೆ. ಇಲ್ಲಿ ನೋಡಿ, SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಅಂತ ಇದೆ. ಅಥವಾ ನಿಮಗೆ ಸಿಗ್ತಿಲ್ಲ ಅಂದರೆ ಮೇಲ್ಗಡೆ ಇಲ್ಲಿ ಸರ್ಚ್ನಲ್ಲಿ SA2 ಅಂತ ಜಸ್ಟ್ ಟೈಪ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಶೋ ಆಗುತ್ತೆ. SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಕಾಡೆಮಿಕ್ ಇಯರ್ ಆಲ್ರೆಡಿ ಡಿಫಾಲ್ಟ್ ಸೆಟ್ ಆಗಿದೆ. ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ SA2 ಒಂದೇ ಇರೋದ್ರಿಂದ SA2 ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಸ್ಟ್ಯಾಂಡರ್ಡು ಹೈಸ್ಕೂಲ್ಗೆ 9th ವರೆಗೂ ಓಪನ್ ಆಗಿರುತ್ತೆ. ನಂತರ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸರ್ಚ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಾನು 7th ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ 7 ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ. ಇಲ್ಲಿ ನೀವು ಮಾರ್ಕ್ಸನ್ನು ಎಂಟ್ರಿ ಮಾಡ್ತಾ ಹೋಗಿ. ನೀವು ಜಸ್ಟ್ ಮಾರ್ಕ್ಸ್ ಎಂಟ್ರಿ ಮಾಡ್ತಾ ಹೋದರೆ ಇಲ್ಲಿ ನಾವು 30ಗೆ ಮಾರ್ಕ್ಸನ್ನು ಎಂಟರ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಎಂಟರ್ ಮಾಡ್ತಾ ಬರ್ತೀನಂತೆ. ಸೊ ನಾನು ಈಗ ರ್ಯಾಂಡಮ್ ಆಗಿ ಎಂಟರ್ ಮಾಡಿರ್ತೀನಿ. ನೀವು ಅದನ್ನು ಸರಿಯಾಗಿ ನೋಡಿಕೊಂಡು ಎಂಟರ್ ಮಾಡಿ. ಸೊ ಎಲ್ಲ ಸಬ್ಜೆಕ್ಟ್ ಅದನ್ನು ಸರಿಯಾಗಿ ಎಂಟರ್ ಮಾಡ್ತಾ ಹೋಗಬೇಕಾಗುತ್ತೆ. ಪ್ರತಿಯೊಂದು ಸಬ್ಜೆಕ್ಟಿಂದ ಮಾರ್ಕ್ಸನ್ನು ನೀವು ನೋಡಿಕೊಂಡು ಇಲ್ಲಿ ಎಂಟರ್ ಮಾಡಿದ ನಂತರ ಇಲ್ಲಿ ಲಾಸ್ಟಿಗೆ ಸಬ್ಮಿಟ್ ಆಪ್ಷನ್ ಇರುತ್ತೆ. ಇಲ್ಲಿ ನಾನು ಒಂದು ಸ್ಟೂಡೆಂಟನ್ನು ಸದ್ಯಕ್ಕೆ ಎಂಟರ್ ಮಾಡಿದ್ದೀನಂತೆ. ನೀವು ಎಲ್ಲ ಸ್ಟೂಡೆಂಟಿಂದು ಇಲ್ಲಿ ಎಂಟರ್ ಮಾಡಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಮತ್ತೆ ಕೇಳುತ್ತೆ ಡು ಯು ವಾಂಟ್ ಟು ಸಬ್ಮಿಟ್ ಅಂತ, ಓಕೆ ಮೇಲೆ ಕ್ಲಿಕ್ ಮಾಡಿ. ಹೀಗೆ ನೀವು ಪ್ರತಿಯೊಂದು ಮಕ್ಕಳ ಸ್ಯಾಟ್ಸ್ನಲ್ಲಿ SA2 ಮಾರ್ಕ್ಸನ್ನು 30ಕ್ಕೆ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಒಂದು ಮಗುವಿನ ಮಾರ್ಕ್ಸನ್ನು ಎಂಟರ್ ಮಾಡಿದ್ದೀನಿ. ನೀವು ಎಲ್ಲ ಮಕ್ಕಳ ಮಾರ್ಕ್ಸನ್ನು ಎಂಟರ್ ಮಾಡಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಫೈನಲ್ ಸಬ್ಮಿಟನ್ನು ಕೊಡಿ. ಈ ವಿಡಿಯೋದಲ್ಲಿ ನಾವು 6ರಿಂದ 9ನೇ ತರಗತಿ ಮಕ್ಕಳ SA2 ಅಂಕಗಳನ್ನು ಹೇಗೆ ನಾವು ಎಂಟರ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.